ನಗರದ ಅಂಗವಿಕಲರ, ಅನಾಥರ ಹಾಗೂ ವೃದ್ಧರ ಸೇವಾಶ್ರಮವಾದ ಸುರಕ್ಷಾ ಸೇವಾ ಸಂಸ್ಥೆ ಇಳಕಲದ ಅಮ್ಮ ಸೇವಾಶ್ರಮದಲ್ಲಿ ವಿಶ್ವ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು. ನಿನ್ನೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರಣಾಂತರಗಳಿಂದ ನಾವು ಸುರಕ್ಷಾ ಸೇವಾ ಸಂಸ್ಥೆಯಿಂದ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ. ಅವ್ರ ಜೀವಿತನ ಡಬಲ್ ಮಾಡೋಕ್ಕೆ ಅಂದ್ರೆ ನೀವು ಚಿಕ್ಕ ಬಾಲ್ಯಾವಸ್ಥೆನಾಗ ಅಷ್ಟೇ ಡಿಪೆಂಡೆಂಟ್ ಆಗಿದೆ. ಬಟ್ ಬಾಲ್ಯಾವಸ್ಥೆ ಮುಗಿಸಿದ ಮೇಲೆ ಹೆಂಗೆ ಹೆಣ್ಮಗಳು ಬರ್ಬೇಕಾಗ್ತಾಳೆ, ಈಗೆಲ್ಲ ಸಾರಿ ಕಲಿಸ್ತಾರೆ, ಹೋಗಿಸ್ತಾರೆ. ಮೊದಲೆಲ್ಲ ಒಂದು ವಯಸ್ಸಿಗೆ ಬರೋಣ ಮದುವೆ ಮಾಡಿ ಕೊಟ್ಬಿಡ್ತೀವಿ. ಅವಾಗ ಮದುವೆ ಆಗಿ ಹೋದಂದ್ರೆ ಒಂದು ಮನೇನ ಕುಟುಂಬ ಮಾಡ್ತಿದ್ರು. ಆ ಮನೆಯವ್ರಿಗೆ ಎಲ್ಲರಿಗೂ ಹಿರಿಯರಿಗೆ ಸೇವೆ ಮಾಡ್ತಿದ್ರು, ಗಂಡನಿಗೆ ಕಾಳಜಿ ಕೊಡ್ತಿದ್ರು, ಮಕ್ಕಳೆಲ್ಲ ಮಾಡ್ಬೋದು. ಸೊ ಹೆಣ್ಮಗಳು ಅವಾಗ ಏನಾಗ್ತಿತ್ತು, ಆ ಮನೆಯಿಂದ ಆಧಾರಿಸ್ತಾರೆ. ನೀವು ಯಾವುದು ಕೇಳ್ತೀವಿ, ಬ್ಯಾಂಕಿಂಗ್ ಸಿಸ್ಟಮ್ನಾಗ ಹೋಗಿ ಮಾಡ್ತಾರೆ, ಯಾವ್ದಾರ ಇಂಡಸ್ಟ್ರಿ ನಡೆಸ್ಬೇಕಂದ್ರೆ ಮಾಡ್ತಾರೆ, ಯಾವ ಫೀಲ್ಡ್ನಾಗ ಇಲ್ಲ ವಿಮಾನ ನಡೆಸ್ತಾರೆ. ನೀವು ಯಾವ್ದಾರ ಸ್ಪೋರ್ಟ್ಸ್ ಫೀಲ್ಡ್ನಾಗ ಹಾಕಿದ್ರೆ ಗೋಲ್ಡ್ ಮೆಡಲ್ ಗೆದ್ದು ಬರ್ತಾರೆ. ವಿಶ್ವ ಮಹಿಳಾ ದಿನಾಚರಣೆಯ ನಿಮಿತ್ತ ಶ್ರೀಮತಿ ಡಾಕ್ಟರ್ ಅನಿತಾ ಮಹಾಂತೇಶ್ ಅಕ್ಕಿಯವರು ಹಾಗೂ ಇಳಕಲ್ ನಗರ ಸಭೆಯ ಅಧ್ಯಕ್ಷರಾದ ಶ್ರೀಮತಿ ಸುಧಾರಾಣಿ ಎಂ ಸಂಗಮರವರಿಗೆ ಸುರಕ್ಷಾ ಸೇವಾ ಸಂಸ್ಥೆಯ ಆಶ್ರಮದಲ್ಲಿ ಗೌರವ ಸತ್ಕಾರ ಮಾಡಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಶ್ರೀಮತಿ ಡಾಕ್ಟರ್ ಅನಿತಾ ಎಂ ಅಕ್ಕಿಯವರು ಹಾಗೂ ಶ್ರೀಮತಿ ಸುಧಾರಾಣಿ ಎಂ ಸಂಗಮರವರು ಮತ್ತು ಪುರುಷೋತ್ತಮ್ ಎನ್ ದರಕ್ರವರು ಮಾತನಾಡಿದರು. ಯಾಕಂದ್ರೆ ಮಕ್ಕಳಿಗೆ ಫಸ್ಟು ತಾಯಿನ ಮಗು ಆ ರೀತಿ ಒಂದು ತಾಯಿ ಸ್ಥಾನದಲ್ಲಿ ಎಲ್ಲ ಮಹಿಳೆಯರಿಗೂ ಹೊಂದಿಸ್ತೀವಿ. ಶ್ರೀಮತಿ ಶರಣಮ್ಮ ಅಂಗಡಿಯವರು ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಿದರು. ಪ್ರಾರ್ಥನೆ ಗೀತೆಯನ್ನು ಬಾಲಕೃಷ್ಣ ಜಮಲಾಪುರವರು ಹಾಡಿದರೆ ಕಾರ್ಯಕ್ರಮದ ಸ್ವಾಗತವನ್ನು ಬಾಲಚಂದ್ರಕ್ಕೆ ಮಾಡಿದರು. RS ಅರಳಿಕಟ್ಟಿಯವರು ಕಾರ್ಯಕ್ರಮದ ವಂದಾರ್ಪಣೆಯನ್ನು ಮಾಡಿದರು. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಸರ್ವ ಸದಸ್ಯರು ಸೇರಿದಂತೆ ಆಶ್ರಮ ವಾಸಿಗಳು ಭಾಗವಹಿಸಿದ್ದರು.